ನಾಯಿನ ಹುಚ್ಚನಾಯಿ ಅಂತಾನೆ ಹೇಗೆ ಹೇಳ್ತೀಯ? ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ ಅವ್ರ ಕಚ್ಚಿರೋದು ಹುಚ್ಚನಾಯಿನೇ ಅಂತ. ನೀವ್ ಯಾರ ಹತ್ರನೂ ಹೋಗ್ಬೇಡಿ, ಯಾರನ್ನು ಮುಟ್ಟಿಸ್ಕೋಬೇಡಿ. ಯಾರನ್ನಾದ್ರೂ ಮುಟ್ಟಿದ್ರೆ ಪರಿಚಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ. ರೋಗ ಬರುತ್ತೆ ಕಣೆ. ಆ ರೋಗ ಬಂದ್ರೆ ಯಾರು ಬದುಕೋದೇ ಇಲ್ವಂತೆ. ಹುಚ್ಚನಾಯಿ ಹತ್ರ ಕಚ್ಚಿಸ್ಕೊಂಡ್ ಸತ್ತವ್ರು ಹೇಳಿದ್ರು. ಏನಮ್ಮ ನನ್ನ ಮುದ್ದಿನ ಸೊಸೆ, ನೀನ್ ಹೀಗೆ ಗಾಬರಿಯಿಂದ ಓಡ್ ಬಂದು ಕೂತ್ಕೊಂಡ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ? ಯಾವ್ದು ಅಟ್ಟಿಸ್ಕೊಂಡ್ ಬಂತು? ಗೂಳಿನ, ನಾಯಿನ, ಹಂದಿನ, ಪಂದಿನ, ಎಲ್ಲೇ ಬಾಯಿ ಹತ್ತು? ಬೀದಿಗೆ ಹೋಗಿ ಭಾಷಣ ಮಾಡಿದ್ರೆ ಇನ್ನೇನಾಗುತ್ತೆ ಹೇಳಿ? ಇವ್ರು ಮಾಡೋ ಭಾಷಣ ಮನುಷ್ಯರಿಗೆ ಅರ್ಥ ಆಗಲ್ಲ ಅಂತದ್ರಲ್ಲಿ ಪಾಪ ನಾಯಿಗಳಿಗೆ ಅರ್ಥ ಆಗುತ್ತಾ? ಎದ್ದು ಕಚ್ಚಿರುತ್ತೆ, ಅದಕ್ಕೆ ಓಡ್ ಬಂದಿರ್ತಾರೆ. ಅದೇ ನಾಯಿನ ಕಿಲ್ ಮಾಡಿದ್ರೆ ಏನಾಗುತ್ತೆ? ರಾಮ, ನಾಯಿ ಅಂದ್ರೆ ಬೈಲವೇಶ್ವರ. ನಾಯಿನ ಕೊಲ್ಲೋದುಂಟ. ನಾಯಿನ ಕೊಂದಲೇ ನಲಕ, ಲವ್ ನಲಕ. ಕಾರ್ಪೊರೇಷನ್ ಅವರು ಸಾಯಿಸೋ ಹಾಗಿಲ್ಲ ಅಂತ ರೂಲ್ಸೇ ಬಂದಿದೆ. ಕಾನೂನು ನಾಯಿಗಳಿಗೂ ಗೊತ್ತಿದೆಯಮ್ಮ. ನಾಯಿಗಳು ಅಂದ್ಮೇಲೆ ಅವು ಪಾಡಗ ಓಡಾಡ್ಕೊಂಡು ಕಚ್ಕೊಂಡು ಮಾಡ್ಕೊಂಡು ಇರ್ಬೇಕಪ್ಪ. ಅವುಗಳು ಹಾಗಿದ್ರೇನೆ ಅದನ್ನ ನಾಯಿ ಅಂತ ಕರೆಯೋದು. ನಾಯಿನ ಸಾಯಿಸ್ಬಾರ್ದಾ? ಒಂದು ವೇಳೆ ನೀನೇನಾದ್ರೂ ನಾಯಿನ ಸಾಯಿಸಿದ್ದೆ ಆದಲೇ ನಿನ್ನ ಪಾಡು ನಾಯಿ ಪಾಡಾಗತ್ತೆ. ಅತ್ತೆ, ಒಂದು ನಾಯಿ ನನ್ನ ಅಟ್ಟಿಸ್ಕೊಂಡ್ ಬಂತು. ನಾನು ಅದಕ್ಕೆ ಕಲ್ಲಲ್ಲಿ ಹೊಡೆದೆ. ಅದು ಕುಯ್ ಕುಯ್ ಅಂತ ಕೆಸಲ್ ಬಿದ್ದು ಒದ್ದಾಡ್ತಿತ್ತು. ಅದು ಪೂರ್ತಿ ಸತ್ತಿದ್ಯೋ ಇಲ್ವೋ ಅಂತ ನಾನು ಅಲ್ಲೇ ನಿಂತ್ಕೊಂಡು ನೋಡ್ಬೇಕಿತ್ತು. ಗಾಬರಿಯಿಂದ ಓಡ್ ಬಂದ್ಬಿಟ್ಟೆ. ಬಿದ್ದು ಒದ್ದಾಡ್ತಿತ್ತು ಒಂದ್ ಮೇಲೆ ಕೆಸಲು ಅದರ ಬಾಯೊಳಗೆ ಹೋಗದೆ ಇರುತ್ತಾ? ಆ ನಾಯಿ ಗೊಟಕ್ಕಂದೇ ಇರುತ್ತಾ? ಆ ಪಾಪ ನೀನು ತಟ್ಟದೆ ಇರುತ್ತಾ? ಯಾಕೆಲ್ರು ಗಾಬರಿ ಆಗಿದ್ರೆ ನನಗೆ ಸಹಾಯ ಬೇಕಾಗಿತ್ತೆ. ಕೊಡಪ್ಪ. ರಾಜಕ್ಕೆ ನಾಯಿ ವಿಷಯದಲ್ಲಿ ತುಂಬಾ ಗಾಬರಿ ಆಗಿದ್ದಾರೆ. ಆ ನಾಯಿ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? 3ನೇ ಕ್ಲಾಸಲ್ಲಿ ಒಂದು ನಾಯಿ ಇದೆ ಕಣಮ್ಮ. ಅದು ತನ್ನ ಬಾಲಕ್ಕೆ ಅರ್ಶನದ ಬಟ್ಟೆನ ಸುತ್ತಕೊಂಡಿದೆ. ಅದು ಪವಾಡ ಇರುವಂತಹ ನಾಯಿ. ಆ ನಾಯಿ ತುಂಬಾ ಶಕ್ತಿಶಾಲಿ ಅಂತೆ. ಅದು ಮಂತ್ರ, ತಂತ್ರ, ಹಾಡು ಎಲ್ಲ ಕಲಿತಾ ಇತ್ತಂತೆ. ಆ ನಾಯಿ ಹಾಡ್ ಕಲಿತಾ ಇದೆಯಂತ. ಹೌದು ಅತ್ತೆಯವ್ರೆ, ಆ ನಾಯಿ ಯಾವ್ದಾರು ಮನೆ ಮುಂದೆ ನಿಂತ್ಕೊಂಡು ಆಕಾಶ ನೋಡ್ತಾ ಸಾಕು, ಆ ಮನೆಯಲ್ಲಿ ಯಾರಾದ್ರೂ ಒಬ್ರು ಗೊಟ್ಟಕ್ಕಂತಾರೆ, ಇಲ್ಲ ಕಾಯಿಲೆಯಿಂದ ಹಾಸಿಗೆನಲ್ಲೇ ಬಿದ್ದಿರ್ತಾರಂತೆ. ಅಷ್ಟೊಂದು ಬುದ್ಧಿ ಇದೆಯಾ ನಾಯಿ ಮಂಡೋದಕ್ಕೆ? ಅಷ್ಟೇ ಅಲ್ಲ ಕಣೆ, ಆ ನಾಯಿ ಯಾರ್ದಾರು ಮನೆ ಮುಂದೆ ನಿಂತ್ಕೊಂಡು ಬಾಲ ಅಲ್ಲಾಡಿಸ್ತಾ ಇದ್ದಾಗ ಅದಕ್ಕೆ ಊಟ ಹಾಕಿದ್ರೆ ಆ ಮನೆಯವ್ರಿಗೆ ಎಲ್ಲೆಲ್ಲಿಂದನೂ ದುಡ್ಡು ಬರುತ್ತಂತೆ, ಒಳ್ಳೇದಾಗುತ್ತಂತೆ. ಆ ನಾಯಿ ಜೇನುತುಪ್ಪದ ಕಲರ್ ಅಲ್ವಾ? ಹೌದು ಜಯಜಿತ್ಗೆ, ಕರೆಕ್ಟ್ ಆಗಿ ಹೇಳಿದ್ರಿ. ಆ ನಾಯಿ ಜೇನುತುಪ್ಪದ ತರನೇ ಇತ್ತು. ಅದನ್ನ ನಾವು ನೆಕ್ ನೋಡ್ಲಿಲ್ಲ. ಏನಂತ ಹೇಳ್ತೀರಾ ಜಾಜಿ ಅವ್ರೆ? ಯಾರೋ ಪಾಪಿಗಳು ಅದಕ್ಕೆ ಕಲ್ಲು ಹುಡುಕ್ ಸಾಯಿಸ್ಬಿಟ್ಟಿದ್ದಾರೆ. ನೋಡಮ್ಮ, ನೀನ್ ನೆನ್ನೆ ಹೇಳಿದ್ಮೇಲೆ ನಾನು ಪಂಚಾಂಗ ಶಾಸ್ತ್ರ ಎಲ್ಲ ನೋಡಿದೆ. ನಾವು ನಾಯಿನ ದೇವ್ರು ಅಂತ ನೋಡ್ತೀವಿ. ಧರ್ಮರಾಯ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾಯಿ ಅವನು ಹಿಂಬಾಲಿಸ್ತು. ದತ್ತಾತ್ರೇಯನ ಸುತ್ತಲೂ ಮಿನಿಮಮ್ 3 ನಾಯಿ ಇರುತ್ತಮ್ಮ. ನೋಡು, ನಾಯಿಗಳು ಮನುಷ್ಯನ್ನ ಕಾಪಾಡುತ್ತೆ, ಹಾಗೆ ಕೊಲ್ಲತ್ತೆ ಕೂಡ. ಶಾಸ್ತ್ರಿಗಳೇ, ನಾನು ಕಲ್ ಹೊಡೆದ್ನಲ್ಲ, ಆ ನಾಯಿ ಬಾಲಕ್ಕೆ ಯಾರೋ ಅರ್ಶಿನದ ಬಟ್ಟೆ ಸುತ್ತಿದ್ರು. ಹಾಗಾದ್ರೆ ಅದು ಹರಕೆಯ ನಾಯಿನೇ. ಹರಕೆಯ ಕುರಿ ತರನಾ? ನೋಡಮ್ಮ, ಯಾವ ಪ್ರಾಣಿ ಬೇಕಾದ್ರೂ ನಾವು ಹರಕೆಗೆ ಬಿಡ್ಬೋದು. ನಾಯಿನ ಊರೆಲ್ಲ ತಿರ್ಕೊಂಡಿರ್ಲಿ ಅಂತ ಬಿಟ್ಟಿರ್ತಾರೆ. ಹಾಗಾದ್ರೆ ಅದು ದೈವಾಂಶ ಸಂಭೂತ ನಾಯಿನೇ. ಒಂದ್ ವೇಳೆ ಗೊತ್ತಿಲ್ಲದೆ ಆ ನಾಯಿನ ಯಾರಾದ್ರೂ ಸಾಯಿಸ್ಬಿಟ್ರೆ? ಏನ? ದೈವಾಂಶ ಸಂಭೂತ ನಾಯಿನ ಕೊಲ್ಲೋದೆ? ಅಪ್ಪಿ ತಪ್ಪಿ ಯಾರಾದ್ರೂ ಕೊಂದ್ರೆ ಅವರು ರೌರವ ನರಕಕ್ಕೆ ಹೋಗ್ತಾರೆ. 7 ಜನ್ಮಕ್ಕೂ ಪಾಪ ಕಾಯತ್ತೆ. ಪರಿಹಾರ? ಆ ನಾಯಿ ಫೋಟೋ ಮನೇಲಿ ತಂದಿಟ್ಕೊಂಡು ಪೂಜೆ ಮಾಡ್ಬೇಕು. 101 ಬೀದಿ ನಾಯಿಗಳಿಗೆ ನಾಯಿ ಬಿಸ್ಕೆಟ್ ಹಾಕ್ಬೇಕು. ಆಗ ಆ ನಾಯಿ ಕೊಂದ ಪಾಪ ಪರಿಹಾರ ಆಗತ್ತೆ. ಆ ನಾಯಿ ಪ್ರೇತ ಆಗಿ ಹಗಲು ರಾತ್ರಿ ಬೂ ಬೂ ಅಂತ ಬಗಳುತ್ತೆ. ಮಲಗಿದ್ರೆ ಪಕ್ಕದಲ್ಲಿ ಬಂದು ಮಲಗಿರುತ್ತೆ. ನಾಯಿ ದೆವ್ವ ಯಾವಾಗ ಹೇಗ್ ಬರುತ್ತೋ ಹೇಳಕ್ಕಾಗಲ್ಲಮ್ಮ. ಆ ನಾಯಿ ದೇವ ಬಂದು ಏನ್ ಮಾಡುತ್ತೆ? ಕೊಡಬಾರ್ದು ಕಾಟ ಕೊಡುತ್ತಮ್ಮ. ಆ ದೈವಾಂಶ ಸಂಭೂತವಾದ ನಾಯಿನ ನೀನು ಕೊಲ್ಲಬಾರ್ದಾಗಿತ್ತು. ಕೊಂದು ದೊಡ್ಡ ತಪ್ಪು ಮಾಡಿದ್ಯಾ. ಹೋಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೆದರ್ಕೊಂಡು ಓಡ್ ಹೋಗ್ಲಿ ಅಂತ ಕಲ್ಲಿ ಎಸ್ತೆ. ಸತ್ತೇ ಹೋಗ್ಬಿಡ್ತಾವ ಮುಂಡೆದು. ಮುಂದೆ ನನ್ ಗತಿ. ಆ ನಾಯಿ ಗತಿ? ಶಾಸ್ತ್ರಿಗಳೇ, ಇದಕ್ಕೆ ಬೇರೆ ಇನ್ನೇನಾದ್ರೂ ಪರಿಹಾರ ಇದೆಯಾ? ನೋಡಮ್ಮ, ಒಂದು ಬೆಳ್ಳಿ ನಾಯಿ ಮಾಡಿಸೋ. ಬಾಲ ಒಂದಿಷ್ಟುದ್ದ ಉದ್ದ ಇರಲಿ. ಭೈರವೇಶ್ವರನ ವ್ರತ ಮಾಡು. ಆಮೇಲೆ ಆ ಬೆಳ್ಳಿ ನಾಯಿ ಇದೆಯಲ್ಲ, ಅದನ್ನ ನನಗೆ ದಾನ ಮಾಡು. ಆಗ ಅರ್ಧ ಪಾಪ ಪರಿಹಾರ ಆಗುತ್ತೆ. ಇನ್ನರ್ಧ ಪಾಪ
ಪಾಪ ಪರಿಹಾರ ಆಗಕ್ಕೆ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಇನ್ಮೇಲೆ ನಿಮ್ಗೆ ದಿದೆ ಕಾದಿದೆ. ಏನು ಯಜಮಾನ್ರೆ, ನಿಮ್ ಹೆಂಡತಿ ಯಾವ್ದೋ ತಪ್ಪು ಮಾಡ್ಕೊಂಡು ಬಂದಿದ್ದಾರೆ. ಅದ್ ಏನು ಅಂತ ವಿಚಾರಿಸೋದ್ ಬಿಟ್ಟು ನಿಮ್ ಪಾಡಿಗೆ ನೀವು ಆರಾಮಾಗಿದ್ದೀರಲ್ಲ. ನನ್ನ ಹತ್ರ ನೆಟ್ಟಿಗೆ ಮಾತಾಡ್ತಿಲ್ವಲ್ಲೇ. ನೆಟ್ಟಿಗೆ ಮಾತಾಡ್ತಿಲ್ಲ ಅಂತ ಬಿಟ್ಬಿಟ್ರೆ ಹೇಗೆ? ಸಮಾಧಾನ ಮಾಡಿ ಕೇಳಬೇಕು. ಮೊದ್ಲೇ ಇದ್ ನಾಯಿ ಕೇಸು. ಮನೇಲಿರೋರು ನಾವೆಲ್ಲ ನೆಟ್ಟಿಗೆ ಇರ್ಬೇಕೋ ಬೇಡವಾ? ಸರಿ ವಿಚಾರಿಸ್ಕೊಂಡ್ ಬರ್ತೀನಿ. ಹಾ, ಹೋಲ್ಡ್ ಆನ್. ಗೊತ್ತು ತಾನೆ ನಾನು ಯಾರು ಅಂತ. ಗೊಂಡುಗಲಿ ವಂಶದ ಕಟ್ಟಗಡೆಯ ತುಂಡು ಪಾಂಡುರಂಗ ಗೊಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನನಗೆ ಹೋಲ್ಡಾನ ಬಾವ, ನೀವೇನಾದ್ರು ಜಾಜತ್ಗೆ ರೂಮ್ಗೆ ಹೋಗಿ ನಿಮ್ಮ ಮುಖ ತೋರಿಸಿದ್ರೆ ನಮ್ಮ ಕೆಲಸ ಕೆಟ್ಟ ಹೋಗ್ಬಿಡುತ್ತೆ. ಅಂದ್ರೆ ನನ್ನ ಮುಖ ದುರಿದ ಮುಖನ? ಅದನ್ನು ಬಾಯ್ ಬಿಟ್ಟು ಬೇರೆ ಹೇಳಬೇಕೇನೋ. ನಾವು ಫಸ್ಟ್ ಜಾಜತ್ಗೆ ರೂಮ್ಗೆ ಹೋಗ್ತೀವಿ. ಗುಡ್ ಮಾರ್ನಿಂಗ್ ಜಾಜತ್ಗೆ ಅಂತೀವಿ. ಅವ್ರನ್ನ ನೈಸ್ ಮಾಡ್ತೀವಿ, ಅವ್ರನ್ನ ಹೊಗಳ್ತೀವಿ. ಆಗ ಅವರು ಖುಷಿಯಿಂದ ನಮಗೆ ಮಸಾಲೆ ದೋಸೆಗಿಂತ 200 ರೂಪಾಯಿ ಕೊಡ್ತಾರೆ. ಅದನ್ನ ತಗೊಂಡು ನಾವು ಬರ್ತೀವಿ. ಆಮೇಲೆ ನೀವು ಜಾಜತ್ಗೆ ರೂಮ್ಗೆ ಹೋಗಿ ಪರ್ಮಿಷನ್ ಗ್ರಾಂಟೆಡ್. ನಿನ್ನ ಮುಖನ ನೋಡಿದ ದಿವಸ ಜಾಜಿ ಅವ್ರಿಗೆ ಒಳ್ಳೇದೇ ಆಗೋದಿಲ್ವಂತೋ. ಒಳ್ಳೆಲ್ ಕುರಿ ಕಾಯ್ತಿದ್ದೆ ನಿನ್ನ. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಊಟ ಹಾಕಿ ಇಟ್ಕೊಂಡಿರೋದು. ಈ ಮಾತು ಕೇಳೋದಕ್ಕೆ ನಿನಗೆ ನಂಬಿಕೆ ಇಲ್ವನಾ? ಬೇಕಿದ್ರೆ ನೀನೇ ಬೊಕ್ಕಳಲ್ಲ. ಬೊಕ್ಕೇಳ ಗಂಟಾಗಿದ್ದ ಬೊಕ್ಕೇಳಲ್ಲ. ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಯಾಕೋ ಹಿಂಗ್ ಮಾಡಿದೆ? ನಾನು ಹೋಗೋದಾಯ್ತಲ್ಲ. ಅದೇನೋ ಉಮೇದಲ್ಲಿ ಹೇಳ್ಬಿಟ್ಟ ಕಣ. ಬೇಜಾಜಿ ಅವ್ರೆ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಸೀರಿಯಸ್ ಆಗಿ ಹೇಳಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಒಳ್ಳೇದಾಗಲ್ವಾ? ಅಭಿ, ನಾಯಿ ಕೊಂದಿರೋ ದುಃಖದಲ್ಲಿ ನಾನಿದ್ದೀನಿ. ದಯವಿಟ್ಟು ನನ್ನನ್ನು ಏನು ಕೇಳ್ಬೇಡಿ, ಹೋಗ್ಬಿಡಿ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೋ ಇಲ್ವೋ ಹೇಳ್ರಿ ಅದನ್ನ. ಅಭಿ ಪ್ಲೀಸ್ ಇಲ್ಲಿಂದ ಹೋಗ್ಬಿಡಿ. ಇಲ್ಲ ಅಂದ್ರೆ ಏನಾಯ್ತು ಜಾಜಿ ಅವ್ರೆ? ಅಭಿ ಯಾಕೋ ಬೇರೆ ತರನೇ ಬಿಹೇವ್ ಮಾಡ್ತಿದ್ದಾರೆ. ಪಾಂಡ್ರಂಗ ಏನ್ ಯಜಮಾನ್ರೆ, ನಿಮ್ಗೇನ್ ಬಂದಿದೆ? ಅವ್ನ್ ಯಾಕೆ ಕಚ್ಚಿದ್ರಿ? ಅಭಿ ಯಾಕೆ ತರ ಬಿಹೇವ್ ಮಾಡ್ತೀರಂತ ನಂಗೆ ಅರ್ಥನೇ ಆಗ್ತಿಲ್ಲ. ಸಾಕು ಸುಮ್ನೆ ಇರ್ರಿ. ನೀವ್ ಹೋಗಿ ನಾಯಿನ್ ಕೊಂದ್ ಬಂದ್ರಿ, ಆ ಪ್ರೇತ ನಮ್ಮ ಯಜಮಾನ್ರ ಮೇಲೆ ಬಂದಿದೆ. ನನ್ನ ಮಗ ನಿನ್ನ ಕಟ್ಕೊಳ್ಳೋದಕ್ಕಿಂತ ಮುಂಚೆ ಲಕ 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 ಅಂತ ಹೊಳಿತಾ ಇದ್ದ. ಒಳ್ಳೆ ಜಿಂಕೆ ಫಲ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಛಂಗ್ ಛಂಗ್ ಅಂತ ಎದುರ್ತಾ ಇದ್ದ. ನಿನ್ನ ಕಟ್ಕೊಂಡು ಒಳ್ಳೆ ನಾಯಿ ಮಾಡಿಬಿಟ್ಟಲ್ಲಮ್ಮ. ನಮ್ಮ ಪದ್ದುಗೆ ಈ ಅವಸ್ಥೆ ಆಗಬಾರ್ದಾಗಿತ್ತು. ಆ ಪಾಂಡ್ರಂಗ ನಾಯಿಗಿಂತ ಕಡೆ ಆಗ್ಬಿಟ್ಟಿದಾನೋ ಏನೋ ಅವ್ನ ಕೋರೆ ಎಲ್ಗಳು ಈ ತರ ಇವೆ. ನನಗೆ 1000 ಸತಿ ಹೇಳಿದ್ದೀನಿ, ಬಾವನ ಹತ್ರ ನಾಯಿ ಹತ್ರ ಹುಷಾರಾಗಿರು ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯಾ? ಹೋಗ್ತೀಯಾ, ಕೇಳ್ತೀಯಾ, ಕಚ್ಚಿಸ್ಕೊಂಡು ಬರ್ತೀಯಾ? ಇಲ್ಲಿ ಕಚ್ಚಿದ್ದಾರೆ, ನಾಳೆ ಇನ್ನೆಲ್ಲಿ ಕಚ್ತಾರೋ? ನಮ್ಮ ಪದ್ದು ತುಂಬಾ ಅಮಾಯಕ ಕಣಮ್ಮ. ಕಂಡಪಟ್ಟೆ ತಿಂತಾನೆ ಹೊರತು ಯಾರಿಗೂ ತೊಂದರೆ ಕೊಡೋನಲ್ಲ. ಇದು ನಿಮ್ಮ ಅಣ್ಣ ಏನೋ ಮಾತು ಬೆಳೀತು, ಪದ್ದುಗೂ ಕೋಪ ಬಂತು. ನೀನ್ ಗಂಟನಲ್ಲೇ ಅನ್ಬಿಟ್ಟ. ಅಷ್ಟಕ್ಕೆ ಕೋಪ ಬಂದು ನಾಯಿ ತರ ಆಗು ಅಂತ ಕಚ್ಬಿಡೋದ. 12 ಹಲ್ಲು ಮಾರ್ಕ್ ಬಿದ್ದಿದೆ ಕಣಮ್ಮ. ಮೇಲ್ಗಡೆ 6 ಹಲ್ಲು, ಕೆಳಗಡೆ 6 ಹಲ್ಲು. ಪದ್ದು ಇಂಜೆಕ್ಷನ್ ತಗೊಂಡೇನಾ? ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ಇದೆ, ಮನುಷ್ಯ ಕಚ್ಚಿದ್ರೆ ಇಂಜೆಕ್ಷನ್ ಇಲ್ಲ ಅಂದ್ರು ಕಣೆ. ಅಷ್ಟೇ ನಿನ್ಗೆ ಗೊತ್ತಿರೋದು. ನೋಡು, ಮನುಷ್ಯರು ಕಚ್ಚಿದ್ರು ವಿಷ ಏರುತ್ತೆ, ಅದಕ್ಕೂ ಇಂಜೆಕ್ಷನ್ ಇರುತ್ತೆ. ನನಗೆ ಕೊಡ್ಲೇ ಇಲ್ಲ. ಕೊಟ್ಟಿರೋ 100 ರೂಪಾಯಿ ಬ್ಯಾಂಡೇಜ್ ಸರಿ ಹೋಯ್ತು. ಇನ್ನು ಇಂಜೆಕ್ಷನ್ ಎಲ್ಲಿಂದ ಕೊಡ್ತಾರೆ? ಪದ್ದು ಪದ್ದು ಹೇಗಿದ್ಯೋ? ಅಯ್ಯೋ ಏನಂತ ಹೇಳಿ ಜಾಜಿ ಅವ್ರೆ, ಒಟ್ಟು 12 ಹಲ್ಲುಗಳು ಕುರ್ತು ಬಿದ್ದಿದೆ. ಒಂದೊಂದು ಹಲ್ಲಿನ ಗಾಯ ಮಾಗೋದಿಕ್ಕೂ 1 ತಿಂಗಳಾಗುತ್ತಂತೆ. ಇನ್ನು 1 ವರ್ಷ ಈ ಕೈಗೆ ನೀರು ಸತ್ತಿಸ್ಬೇಡಿ ಅಂತ ಹೇಳಿದ್ದಾರೆ. ಈ ಕೈಯಲ್ಲಿ ಮಾಡ್ತಿದ್ದ ಕೆಲಸನೆಲ್ಲ ಈ ಕೈಯಲ್ಲೇ ಮಾಡ್ಬೇಕು. ಅಭಿ ನೀವ್ ಮಾಡಿದ್ ಸರಿನಾ? ನಾನೇನ್ರಿ ಮಾಡ್ಲಿ? ಅವನೇ ಕೈ ತಂದು ಬಾಯಿಗೆ ಇಟ್ಬಿಟ್ಟ. ಪದ್ದುಗೆ ಯಾಕ್ರಿ ಕಚ್ಚಿದ್ರಿ? ಓಹೋ, ದಂಡ ಪಿಂಡಗಳಿಬ್ರು ಒಟ್ಟಿಗೆ ಇರ್ತಾರೆ. ಒಬ್ನಿಗೆ ಕಚ್ಚದೇ ಇದ್ರೆ ಇಬ್ರಿಗೂ ಬೇಜಾರಾಗತ್ತೆ ಅಂತ ತಾನೇ ಸರಿ ಮಾಡ್ತೀನಿ ರೀ. ಅಡಿ ಅಂದ್ರೆ ಒಳ್ಳೆ ಮುಯ್ಯ. ಹೌದಾ? ಸರಿ ಹೋಯ್ತು. ಏನು ಯಜಮಾನ್ರೆ, ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಯಾಕೋ ತುಂಬಾ ಸೀರಿಯಸ್ ಆಗಿದ್ರಲ್ಲ, ಯಾಕೆ ಏನಾಯ್ತು?
ನಾಯಿನ ಯಾಕೆ ಮನೆ ಒಳಗ್ ಬಿಟ್ಕೊಂಡೆ? ತಾಯಿ ನಿಮ್ಮ ಮಗ ಅಲ್ಲ್ ನೋಡಿ ಗುರ್ಗುಡ್ತಾ ಇರೋದು. ಮಗನೇ ಏನಾಯ್ತು? ಅದ್ ಏನ್ ಬೇಕು ಅಂತ ಅದ್ರ ಕೇಳಿ. ಏನ್ ಬೇಕಪ್ಪ? ಜಾಜಿನ ಕರಿ. ನಂಗೆ ಚಾಚಿಯವರೇ, ನಮ್ಮ ಯಜಮಾನ್ರೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ, ಬೇಗ ಬನ್ನಿ. ಹವಿ ಏನ್ ಕರ್ದಿತ್ತು? ಪಾಂಡ್ರಂಗ, ಈಗಾಗ್ಲೇ ಒಂದ್ಸಲ ಕಚ್ಚಿದೆ ಕಣೋ, ಪದೇ ಪದೇ ಕಚ್ಚಬೇಡ್ವೋ. ಹಾಗೆಲ್ಲ ಮನುಷ್ಯನ್ ಕಚ್ಚೋದು ಒಳ್ಳೇದಲ್ವೋ? ಬಾವಾ, ನೀವು ಕಚ್ಚಿದಕ್ಕೆ ನನ್ನ ಕೈ ನೋಡಿ ಹೇಗಾಗಿದೆ. ಅದು ದುರ್ವಿಧಿಯೇ. ಇನ್ಮೇಲಿಂದ ಈ ಕೈಲಿ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಈ ಕೈಲಿ ಮಾಡ್ಬೇಕಾಗಿ ಬಂದಿದೆಯೇ. ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣವಾ? ಏನೋದು? ನೋಡ, ಈ ಕೈಲಿ ಮಾಡೋ ಕೆಲಸ ಎಲ್ಲ ನಾನ್ ಮಾಡ್ತೀನಿ, ಆ ಕೈಲಿ ಮಾಡೋ ಕೆಲಸ ಎಲ್ಲ ನೀನ್ ಮಾಡ್ತೀಯಾ? ಬಾಬಾ ಬಾಬಾ ನೋಡಿ, ಇನ್ನೊಂದ್ಸತಿ ನೀವೇನಾದ್ರು ಕಚ್ಚಿದ್ರೆ ನಾವು ಸುಮ್ಮನೆ ಇರಲ್ಲ, ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಚುಚ್ಚಿಸ್ಬಿಡ್ತೀವಿ. ಹೇಳ್ತಾ ಇದ್ದೀರಾ? ಹೇಗಾದ್ರೂ ಮಾಡಿ ಹಬಿನ ಎತ್ತಾಕೊಂಡು ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಿಸಿ. ನಾಯಿ ಕಚ್ಚಿರ್ಬೇಕು. ಬಿಟ್ಲ, ನಿನ್ನೆ ಸ್ವಾಮಿ ಕಟ್ಸಿದೊಂದು ಬಿಸ್ಕೆಟ್ ಇದೆ. ಪಾಂಡ್ರಂಗ, ಚಂಪಾ, ನನ್ನ ಮಗ ಬಂದೇನೆ. ಇನ್ನೂ ಇಲ್ಲ ಅತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದಾರೆ. ನೀನ್ ಹೋಗದೆ ಆ ದಂಡ ಪಿಂಡಿಗಳ ಜೊತೆ ಯಾಕೆ ಕಳಿಸ್ದೆ? ನಾನೇ ಹೋಗ್ಬೇಕು ಅಂತಿದ್ದೆ, ಆದ್ರೆ ನಿಮ್ ಸೊಸೆನೆ ತಾನೆ ದಂಡ ಪಿಂಡ್ಗಳ ಜೊತೆ ಕಳ್ಸಿದ್ದು. ದಂಡ ಪಿಂಡಿಗಳಿಗೆ ಏನೇ ಗೊತ್ತಾಗುತ್ತೆ? ನನ್ನ ಮಗನ್ನ ಯಾವ್ದಾದ್ರು ಡಾಕ್ಟರ್ ಶಾಪ್ ಹತ್ರ ಬಿಟ್ಬಿಟ್ಟು ಮಸಾಲೆ ದೋಸೆ ತಿನ್ನಕ್ ಹೋಗಿರ್ತವೆ. ಬದ್ಬಿಟ್ಲಾ? ಡಾಕ್ಟರ್ ಏನಂದ್ರು? ಪಾಂಡುರಂಗನ ಇಡೀ ದೇಹವನ್ನು ತಪಾಸಣೆ ಮಾಡಿ ಡಾಕ್ಟ್ರು ಇವನಿಗೆ ಯಾವ ತರದ ನಾಯಿನೂ ಕಚ್ಚಿಲ್ಲ ಅಂದ್ರು. ಬ್ಲಡ್ ಟೆಸ್ಟ್ ಆಯ್ತು, ಯೂರಿನ್ ಟೆಸ್ಟ್ ಆಯ್ತು, ಎಲ್ಲ ಟೆಸ್ಟು ನಾರ್ಮಲ್ ಅಂತೆ. ಇವ್ರಿಗೆ ಯಾವ ರೋಗನೂ ಇಲ್ಲ ಅಂತಂದ್ರು. ಮತ್ತ್ಯಾಕೋ ಇವ್ರು ಗುರುಗುಡ್ತಾರೆ? ಹಿಂದಿನ ಜನ್ಮದಲ್ಲಿ ನಾಯಿ ಆಗಿದ್ದ ಅನ್ಸುತ್ತೆ. ನಮ್ಮ ಗಂಡುಗಲಿ ವಂಶದವಳು ಎಲ್ಲಾ ಜನ್ಮದಲ್ಲೂ ವೀಲಲು, ಶೂಲಲು, ಧೀಲಲು, ಲಣಧೀರಲಾಗಿರ್ತಾಳೆ. ಮತ್ತೆ ನಿಮ್ ಮಗ ನಾಯಿ ತರ ಆಡಕ್ಕೆ ಇನ್ನೇನು ಕಾರಣ ಇರ್ಬೋದು? ಎಲ್ಲೋ ಆ ನಾಯಿ ದೆವ್ವ ಆಹ್ವಾನ ಆಗಿರ್ಬೇಕು ಅನ್ಸುತ್ತೆ. ಇಲ್ದೇ ಇದ್ರೆ ನನ್ನ ಮಗ ಹೀಗೆಲ್ಲ ಆಡ್ತಿರ್ಲಿಲ್ಲ. ಏ ಜಾಜ್ ಅವ್ರೆ, ಡಾಕ್ಟರ್ ಹತ್ರ ನೀವು ಕರ್ಕೊಂಡು ಹೋಗೋದ್ ಬಿಟ್ಟು ಅವ್ರ ಜೊತೆ ಯಾಕ್ರಿ ಕಳ್ಸಿದ್ರಿ? ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಇವ್ರ ಜೊತೆ ಕಳಿಸ್ದೆ. ಗಂಡನಿಗಿಂತ ಮೀಟಿಂಗ್ ದೊಡ್ಡದ? ಅಭಿ, ನೀವೆಲ್ಲ ಗಂಡಸ್ರು, ನಿಮ್ಮನ್ನ ಚೆಕ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ ಇವ್ರ ಜೊತೆ ಕಳಿಸ್ದೆ. ನಾಯಿ ಸಮಸ್ಯೆ ಶುರುವಾಗಿದ್ದು ನಿಮ್ಮಿಂದ. ನಾಯಿಗೆ ಕಲ್ಲು ಹೊಡೆದು ಅದ್ರ ಕಗ್ಗೊಲೆ ಮಾಡಿರೋದು ನೀವು. ಅದ್ರ ಪ್ರೇತಾತ್ಮ ಎಲ್ಲ ಕಡೆ ಓಡಾಡ್ಕೊಂಡಿದೆ. ಡಾಕ್ಟರ್ ಹತ್ರ ನೀವು ಕರ್ಕೊಂಡು ಹೋಗೋದ್ ಬಿಟ್ಟು ಅವ್ರ ಜೊತೆ ಯಾಕೆ ಕಳ್ಸಿದ್ರಿ? ಎಲ್ಲೆಲ್ಲೋ ಬಾಯ್ ಹಾಕಿದ್ರೆ ನಾನ್ ಸುಮ್ಮನೆ ಇರಲ್ಲ. ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡೋಗಿ ದೊಡ್ಡ ಸೂಚಿ ಚುಚ್ಚಿಸ್ಬಿಡ್ತೀನಿ. ಅಭಿ, ನೀವು ಸ್ವಲ್ಪ ದೂರ ಹೋಗಿ, ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೋ ಕುತ್ತಿಗೆ ನೋವ್ತಾ ಇದೆ, ಸ್ವಲ್ಪ ಒತ್ತಿ. ನಾನು ನಿಮ್ ಕುತ್ತಿಗೆ ಒತ್ಬೇಕಾ? ನೆವರ್. ಒತ್ತಲ್ವಾ? ನೋ. ಒತ್ತಲ್ವಾ? ನೋ. ಬಿಟ್ಬಿಡು. ಬೈಲವೇಶ್ವರನ ಕಾಟ ಇರ್ಬೇಕು ಕಣೆ. ಹೋಗಿ ಆಲ್ಗೆ ಬೆಳಗು. ಬೈಲವೇಶ್ವರ ಬಿಟ್ಬಿಟ್ಟು ಹೋಗ್ತಾನೆ. ಹೋಗೆ. ದೆವ್ವ ಮೆಟ್ಕೊಂಡಿದೆ. ಅದು ನಾಯಿ ಕಡೆದ ಅಲ್ವಾ ಅನ್ನೋದು ಗೊತ್ತಿಲ್ಲ. ನನ್ನನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಬೇರೆಯವ್ರಿಗೆ ಒಪ್ಪಿಸ್ಬಾರ್ದು. ನೀವೇ ನೋಡ್ಕೊಳ್ಬೇಕು, ಇಲ್ಲ ಅಂದ್ರೆ ನಮ್ಮ ಯಜಮಾನ್ರ ಮೈ ಮೇಲೆ ಭೈರವೇಶ್ವರ ಬಂದ್ಬಿಟ್ಟಿದ್ದಾನೆ. ಜಾಜಿ ಅವರೇ, ನಿಮ್
ಕತೆ ಮುಗೀತು. ಭಾಷಣ ಮಾಡೋದಕ್ಕೆ ಅಂತ ಏನಾದ್ರೂ ಮೈಕ್ ಹಿಡಿದ್ರು ಶಾಕ್ ಹೊಡೆದು ನೆಗೆದ್ ಬಿದ್ದು ಹೋಗ್ತೀರಾ. ಮನುಷ್ಯರ ಮೇಲೆ ಮನುಷ್ಯ ದೆವ್ವ ಬರುತ್ತೆ, ಆದ್ರೆ ಮನುಷ್ಯರ ಮೇಲೆ ಪ್ರಾಣಿ ದೆವ್ವ ಬರೋದು ಬಹಳ ಅಪರೂಪ. ಈಗ ಬಂದಿದ್ದಿಲ್ಲ ಶಾಸ್ತ್ರಿಗಳೇ. ನೋಡಮ್ಮ, ಇದು ಲಕ್ಷಕ್ಕೆ ಒಂದು. ಈ ದೆವ್ವದ ಕಾನ್ಸೆಪ್ಟ್ ಇದೆಯಲ್ಲ, ಅದು ಮನುಷ್ಯರಲ್ಲಿ ಮಾತ್ರ. ಅದ್ ಹೇಗ್ ಹೇಳ್ತೀರಾ? ನೋಡಮ್ಮ, ಒಂದು ಎಮ್ಮೆ ಸತ್ರೆ ಇನ್ನೊಂದು ಎಮ್ಮೆ ಕನಸಿನೊಳಗೆ ಆ ಎಮ್ಮೆ ದೆವ್ವ ಬರೋಲ್ಲ, ಎಮ್ಮೆ ಹೆದರಲ್ಲ. ಹಾಗೆ ನಾಯಿ ಸತ್ತು ದೆವ್ವ ಆದ್ರೆ ಇನ್ನೊಂದು ನಾಯಿ ಹೆದರಲ್ಲ. ನೋಡಮ್ಮ, ಮನುಷ್ಯ ಹೆಚ್ಚು ಬುದ್ಧಿವಂತನಾದಷ್ಟು ಇಲ್ಲದ್ದೆಲ್ಲ ಯೋಚನೆ ಮಾಡಿ ಭೂತ ಪ್ರೇತ ಪಿಶಾಚಿ ಅನ್ನೋ ಕಲ್ಪನೆಗೆ ಹೋಗ್ತಾನೆ. ಬರ್ತಾ ಬರ್ತಾ ಸಿಚುಯೇಷನ್ ವರ್ಸ್ಟ್ ಆಗ್ತಿದೆ. ಇದಕ್ಕೇನಾದ್ರೂ ಪರಿಹಾರ ಹೇಳಿ ಶಾಸ್ತ್ರಿಗಳೇ. ನಾನು ಹೇಳಿದ್ನಲ್ಲಮ್ಮ ನಿನಗೆ, 101 ಬೀದಿ ನಾಯಿಗಳಿಗೆ ನಾಯಿ ಬಿಸ್ಕೆಟ್ ಹಾಕು ಅಂತ. ಹಾಕಿದ್ಯಾ? ಪದ್ದು ಬಿಟ್ಲಾ ಕಮ್ಮಿ. ಹೇಳಿ ಜಾಜತ್ಗೆ. ನಾನು ಕೊಟ್ಟಿದ್ದ 1000 ರೂಪೀಸ್ ಏನಾಯ್ತು? ನಾಯಿ ಬಿಸ್ಕತ್ ತಗೊಂಡ್ರಿ ಜಾಜತ್ಗೆ? ನಾಯಿ ಬಿಸ್ಕೆಟ್ ತಗೊಂಡ್ರಿ, 101 ನಾಯಿಗಳಿಗೆ ಹಾಕಿದ್ರಾ? ಹಾಕೋಣ ಅಂತ ಹೋದಾಗ ಎಲ್ಲಾ ನಾಯಿಗಳು ಒಟ್ಟಿಗೆ ಬಂದ್ಬಿಟ್ಟು ಜಾಜತ್ಗೆ. ನಮಗೆ ಸಿಕ್ಕಾಬಿಟ್ಟೆ ಗಾಬರಿ ಆಗೋಯ್ತು. ಆಗ ನಾವೇನ್ ಮಾಡಿದ್ವಿ ಗೊತ್ತಾ, ಆ ಗುಂಪಿನಲ್ಲಿ ಒಂದು ಗಡವ ನಾಯಿ ಇತ್ತು. ಎಲ್ಲಾ ಬಿಸ್ಕೆಟ್ ಪ್ಯಾಕೆಟ್ನು ಆ ಗಡವ ನಾಯಿ ಹತ್ರ ಕೊಟ್ಬಿಟ್ಟು ನೀವೆಲ್ಲ ಸಮನಾಗಿ ಹಂಚ್ಕೊಳ್ಳಿ ಅಂತ ಹೇಳಿ ಬಂದ್ವಿ. ಬಿಸ್ಕೆಟ್ ನ ಒಂದೇ ನಾಯಿಗೆ ಹಾಕಿದ್ರೆ ಅವು ಹಂಚ್ಕೊಳ್ತವೇನೋ? ಹೇಳಿ ಕೇಳಿ ಅವನ್ ನಾಯಿಗಳು. ಏನ್ ಜಾಜತ್ಗೆ ಹೆಂಗ್ ಮಾತಾಡ್ತೀರಾ? ನಮ್ಮ ಕಣ್ಣು ಮುಂದೆ ಒಂದಷ್ಟು ನಾಯಿಗಳು ಬಿಸ್ಕೆಟ್ ಪ್ಯಾಕೆಟ್ ಕೊಚ್ಕೊಂಡು ಹೋದ್ವು. ನಾನು ಹೇಳಿದ್ದೇನು ಇವ್ರು ಮಾಡಿದ್ದೇನು? ಎಲ್ಲಾ ನಾಯಿಗಳಿಗೂ ಬಿಸ್ಕೆಟ್ ಹಾಕಿ ಅಂತ ಹೇಳಿದ್ರೆ ತಗೊಂಡೋಗಿ ಒಂದು ಗಡವ ನಾಯಿಗೆ ಹಾಕಿ ಬಂದಿದ್ರಲ್ಲ, ಬೇರೆ ನಾಯಿಗಳು ತಿರುಗಿ ಬೆಳೆದ ಸುಮ್ಮನೆ ಇರತ್ತಾ? ನಾಯಿಗಳಿಗೆಲ್ಲ ಹಾಕಿರ್ತಾರೆ, ಅರ್ಧ ಇವರೇ ತಿಂದಿರ್ತಾರೆ. ಆಡೋ ಮಾತ್ಕೊಂದು ಅರ್ಥ ಬೇಡ್ವೇನೆ? ನಾವೆಲ್ಲ ತಿನ್ಲಿಲ್ಲ, ಬರೀ 3 ಪ್ಯಾಕೆಟ್ ತಿಂದಿದ್ದು. ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಅಂತ ಹೇಳಿದ್ರೆ ನಾಯಿ ಬಿಸ್ಕೆಟ್ ನೀವೇ ತಿಂದಿದಿರಲ್ಲೋ? ನೀವೆಂತ ನಾಯಿಗಳ್ರು? ಶಾಸ್ತ್ರಿಗಳೇ, ಏನೋ ಟೇಸ್ಟ್ ನೋಡೋದಕ್ಕೆ ಅಂತ 3 ಪ್ಯಾಕೆಟ್ ತಿಂದಿದ್ದಾರೆ ಅಷ್ಟೇ. ಬಿಸ್ಕೆಟ್ಗಳನ್ನೆಲ್ಲ ನಾಯಿಗೆ ಹಾಕಿರ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಬಿಸ್ಕತ್ ಮುಖ್ಯ ಅಲ್ಲಮ್ಮ, ಇವ್ರು ಹಾಕಿದ ಬಿಸ್ಕತ್ಗಳನ್ನ ಎಷ್ಟು ನಾಯಿಗಳು ತಿಂದಿವೆ ಅನ್ನೋದು ಮುಖ್ಯ. ಈಗ ತೊಂದರೆ ಆಗಿರೋದು ಪವಾಡ್ ನಾಯಿ, ಆದ್ರಿಂದ ನಿನ್ಗೆ ತೊಂದರೆ ಆಗೋ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ. ನಿಮ್ಮ ಪಾಲಿಗೆ ನಾನೇನು ಸತ್ತೋಗಿದ್ದೀನೇನ್ರಿ? ಏನೇ ತೊಂದರೆ ಆದ್ರೂ ನಾನಿದ್ದೀನಿ. ನೀನು ನಿನ್ ಗಂಡನ ಜೊತೆಲಿ ಇಟ್ಕೋ, ಅವನಿಗೆ ಗೌರವ ಕೊಡು, ಅವನಿಂದ ನಿನ್ಗೆ ಆಗಾಗ್ಗೆ ಸಹಾಯ ಆಗತ್ತೆ. ಈ ನಾಯಿ ದೇವದಿಂದ ನನ್ಗೇನೊಂದು ತೊಂದರೆ ಆಗೋದುಂಟಾ? ಮುಂಚೆ ಗುರ್ಗುಡ್ತಾ ಇದ್ರಲ್ಲ ಹಬಿ. ನನಗೆ ಗೊತ್ತೇ ಆಗ್ಲಿಲ್ಲ. ಈ ತಾಯ್ತ ಯಾಕೆ ನೋಡಯ್ಯ, ಈ ನಾಯಿ ದೇವ ನಿನ್ನ ಮೈ ಬಂದು ಏನು ತೊಂದರೆ ಕೊಡಬಾರ್ದು ಅಂತ ಈ ತಾಯ್ತ ಕಟ್ಟಿದ್ದೀನಿ. ಈ ತಾಯ್ತ ಇರೋ ತನಕ ನಿನ್ಗೆ ಯಾವ ತೊಂದರೆನೂ ಇಲ್ಲ. ಬೈರೇಶ್ವರನ ಪೂಜೆ ಮಾಡಿದ್ದಾಯ್ತು, ನಿನಗೂ ಪೂಜೆ ಮಾಡಿದ್ದಾಯ್ತು. ಇನ್ನು ಯಾವುದೇ ಕಾರಣಕ್ಕೂ ನಾಯಿ ತರ ಆಡ್ಬೇಡ. ಯಾಕೆ ಎಲ್ರು ಈ ರೀತಿ ಹೆದರ್ಸ್ತಾ ಇದ್ಯಾ? ರೂಮಲ್ಲಿ ಹೋಗಿ ಬಾಗ್ಲಾಕೊಂಡು ಎಷ್ಟು ಬೇಕೋ ಅಷ್ಟು ಬೊಗಳು. ಸಾಕು ಸುಮ್ನಿರೇ ಪಲ್ಲು, ನಮ್ಮ ಯಜಮಾನ್ರನ್ನ ಕೆಣಕ್ ಬೇಡ, ಆಮೇಲೆ ನಿನ್ಗೆ ತೊಂದರೆ ಆಗುತ್ತೆ. ಚೆನ್ನಾಗೇ ಇದ್ದೀನಿ, ನನ್ಗೆ ಯಾಕೆ ಪೂಜೆ ಮಾಡಿದ್ದು? ಹೆಂಡತಿ ಒಂದು ನಾಯಿನ ಕೊಂದು ಹಾಕ್ಬಿಟ್ಲು. ಆ ನಾಯಿ ದೆವ್ವ ನಿನ್ನ ಮೈಯೊಳಗೆ ಸೇರ್ಕೊಂಡಿದೆ ಅಂತ ಗೊತ್ತಾಯ್ತು. ಆ ದೆವ್ವಕ್ಕೆ ಶಾಂತಿ ಆಗ್ಲಿ ಅಂತ ಈ ಪೂಜೆ. ಮಗನೇ, ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತೀಯೋ. ನಿನ್ನ ನೋಡಿ ನಾಯಿಗಳು ಕಲ್ತ್ಕೋಬೇಕು. ಗೊತ್ತಾಗ್ಬಿಟ್ರೆ ಕಷ್ಟ, ಇಲ್ಲಾಂದ್ರೆ ನಿಮ್ಮನ್ನು ಕಚ್ಚಿ ಹೋಗ್ತೀನಿ. ಜಾಜತ್ಗೆ ನೀವು ಹೇಳಿದಾಗೆ ಕುತ್ತಿಗೆಗೆ ಬೆಲ್ಟು ಚೈನ್ 2 ತಂದಿದ್ವಿ. ನೀವೇ ಕುತ್ತಿಗೆಗೆ ಬೆಲ್ಟ್ ಹಾಕಿ ಆ ಕಂಬಕ್ಕೆ ಚೈನ್ ಹಾಕಿ ಬಾವನ್ನ ಕಟ್ ಹಾಕ್ಬಿಡಿ. ನೀವೇ ಮಾಡಿ. ಯಾಕೆ ಜಾಜಿ ಅವ್ರೆ, ಪಾಂಡುರಂಗ ನಾಯಿ ತರ ಆಡ್ತಿದ್ದಾನೆ ಅಂತ ನಿಮಗ್ ಭಯನಾ? ಹಬಿ ಅತ್ತೆ ಚಂಪಾ ನನ್ನನ್ನೇ ಆಟ ಆಡ್ಸ್ತಾ ಇದಾರೆ. ನಾನ್ ಬಿಡ್ತೀನಾ? ನೋಡ್ತಾ ಇರಿ ಹಬಿನ ಹೇಗ್ ಕಟ್ಟ ಹಾಕ್ತೀನಿ ಅಂತ. ಪ್ರೀತಿಯಿಂದ ಮಾತಾಡ್ಸ್ತೀನಿ, ಕಟ್ ಹಾಕ್ತೀನಿ. ಹಬಿ ಡಿಯರ್, ಕಮ್ ಹಿಯರ್. ಹಬಿ ಕೂಲ್, ಹಬಿ ಕೂಲ್, ಹಬಿ ಕೂಲ್. ಹಬಿ
ಯಾಕೋ ಏನೋ ಗೊತ್ತಿಲ್ಲ ನಿಮ್ ಜೊತೆ 2 ಸ್ಟೆಪ್ ಹಾಕ್ಬೇಕು ಅಂತ ಅನ್ಸ್ತಾ ಇದೆ. ಹೌದು ಹಬಿ, ನಾನು ನಾಯಿಗೆ ಕಲ್ಲು ಹೊಡೆದೆ, ಅದು ಸತ್ತು ಹೋಯ್ತು. ಅದ್ರ ದೇವ ನಿಮ್ಮ ಮೈ ಮೇಲೆ ಬಂತು. ಇದಕ್ಕೇನ್ ಪರಿಹಾರ ಅಂತ ನಾನು ಶಾಸ್ತ್ರಿಗಳ ಹತ್ರ ಕೇಳ್ದೆ. ಅದಕ್ಕೆ ಅವರು ನಿನ್ ಗಂಡನ ತುಂಬಾ ಪ್ರೀತಿ ಮಾಡ್ಬೇಕು, ನೀನ್ ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ನೀನ್ ಹಾಗೆ ಮಾಡಿದ್ದೆ ಆದ್ರೆ ನಾಯಿ ದೇವ ಹೊರಟೋಗುತ್ತೆ ಅಂತ ಹೇಳಿದ್ರು. ಕುಣಿಯೋಣ. ನನಗ್ ಗೊತ್ತಿತ್ತು ಇವತ್ತಲ್ಲ ನಾಳೆ ನೀವು ಬದಲಾಗೇ ಆಗ್ತೀರಂತ. ಇನ್ಯಾಕ್ ತಡ, ಕಮ್ ಆನ್ ಲೆಟ್ಸ್ ಡ್ಯಾನ್ಸ್. ಹೌದು, ನಾವಿಬ್ರೇನೋ ಕುಣಿತೀವಿ, ಇವೇ ದಂಡಪಿಂಡಗಳು ಏನ್ ಮಾಡ್ತವೆ ಅಂತ. ಇವತ್ತಿಗಿಷ್ಟು ಸಾಕು. ಯಾಕಮ್ಮ ನನ್ ಮಗನ್ ಕುತ್ತಿಗೆ ಚೈನ್ ಹಾಕಿ ಕಂಬಕ್ಕೆ ಕಟ್ ಹಾಕಿದ್ದೀಯಾ? ಮತ್ತೆ ನೀವು ನಿಮ್ಮ ಮಗ ಈ ಚಂಪ ಸೇರ್ಕೊಂಡು ನನ್ನನ್ನೇ ಹೆದರ್ಸ್ತೀರಾ? ನಾನು ಯಾವತ್ತೋ ಕಲ್ಲು ಹೊಡೆದಿದ್ ನಾಯಿ ಸತ್ತು ಹೋಗಿದೆ, ಅದ್ರ ದೇವ ನಿಮ್ ಮಗನೊಳಗ್ ಸೇರ್ಕೊಂಡಿದೆ ಅಂತ ನನ್ನನ್ನೇ ಆಟ ಆಡ್ತೀರಾ? ಅದಕ್ಕೆ ಕಂಬಕ್ ಕಟ್ ಹಾಕಿರೋದು. ಹಾಕಿಲ್ವೋ? ಈಗ ಚೈನ್ ಬಿಚ್ಚು. ಇನ್ನ 1 ತಿಂಗಳು ಅವ್ರು ಹೀಗೆ ಇರ್ಬೇಕು. ಊಟ ತಿಂಡಿ ನೀರು ಎಲ್ಲ ಇಲ್ಲೇನೆ.